ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ಸುದ್ದಿ ಬರ್ತಾ ಇದೆ. ದರ್ಶನ್ ಜೈಲಿನಲ್ಲಿರೋದು ಎನ್ನಲಾದಂತಹ ಫೋಟೋ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ. ಕೈಯಲ್ಲಿ ಸಿಗರೇಟ್, ಚೇರ್ ಮೇಲೆ ದರ್ಶನ್ ಬಿಂದಾಸ್ ಆಗಿ ಕೂತಿರುವಂತದ್ದು. ಕೊಲೆ ಆರೋಪಿ ದರ್ಶನ್ ಚೇರ್ ಮೇಲೆ ಬಿಂದಾಸ್ ಆಗಿ ಕೂತಿರೋದು, ಕೈಯಲ್ಲಿ ಸಿಗರೇಟು. ಎಕ್ಸ್ಕ್ಲೂಸಿವ್ ಫೋಟೋ, ಡಿ ಗ್ಯಾಂಗ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಕ್ಸ್ಕ್ಲೂಸಿವ್ ಸುದ್ದಿ ವೀಕ್ಷಕರೇ. ಇದು ದರ್ಶನ್ ಜೈಲ್ನಲ್ಲಿ ಹೇಗಿದ್ದಾರೆ ಅನ್ನುವಂಥದ್ದು. ದರ್ಶನ್ ಇರ್ತಕ್ಕಂಥ ಫೋಟೋ ಇದು ಎನ್ನಲಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಈ ಒಂದು ಫೋಟೋ, ಕೈಯಲ್ಲಿ ಸಿಗರೇಟ್ ಹಿಡ್ಕೊಂಡು ಚೇರ್ ಮೇಲೆ ದರ್ಶನ್ ಬಿಂದಾಸ್ ಆಗಿ ಕೂತಿದ್ದಾರೆ. ಹೇಗಿದ್ದಾರೆ ದರ್ಶನ್? ಹಾಗಾದ್ರೆ ಜೈಲ್ನಲ್ಲಿ ಎಲ್ಲ ಆರೋಪಿಗಳು ಕೂಡ ಅವ್ರಿಗೆ ಅವ್ರದ್ದೇ ಆದಂತ ಏನು ಪನಿಷ್ಮೆಂಟ್, ಅಪರಾಧಿಗಳಿಗೆ ಆರೋಪಿಗಳಿಗೆ ಅವ್ರದ್ದೇ ಆದಂತ ನಿಯಮಾವಳಿಗಳಿರುತ್ತೆ. ಆದ್ರೆ ದರ್ಶನ್ ಹೇಗಿದ್ದಾರೆ? ಜೈಲ್ನಲ್ಲಿರುವಂತಹ ಒಂದು ಫೋಟೋ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಕೈಯಲ್ಲಿ ಸಿಗರೇಟ್ ಹಿಡ್ಕೊಂಡು ಈಸಿ ಚೇರ್ ಮೇಲೆ ಆರಾಮಾಗಿ ಬಿಂದಾಸ್ ಆಗಿದ್ದಾರೆ. ನೋಡಿ ನೋಡಿ, ಇದು ದರ್ಶನ್ ಜೈಲ್ನಲ್ಲಿ ಇರ್ತಕ್ಕಂಥದ್ದು ಎನ್ನಲಾಗಿರುವಂತಹ ಫೋಟೋ. ಆರಾಮಾಗಿ ಪಾರ್ಕ್ ಅಲ್ಲಿ ಕೂತ್ಕೊಂಡಂಗೆ, ಯಾವ್ದೋ ಲಾನ್ ಅಲ್ಲಿ ಕೂತ್ಕೊಂಡಿದ್ದಾರೆ, ಕತೆ ಹೊಡ್ಕೊಂಡು ಕೂತ್ಕೊಂಡಿದ್ದಾರೆ. ಕೈಯಲ್ಲಿ ಸಿಗರೇಟ್ ಇದೆ, ಕಾಫಿ ಮಗ್ ಇದೆ. ಸೊ ಐಷಾರಾಮಿಯಾಗಿ ಬದುಕ್ತಾ ಇದ್ದಾರ ಜೈಲ್ನಲ್ಲೂ ಕೂಡ. ಬೇರೆ ಆರೋಪಿಗಳಿಗೆ ಒಂದ್ ರೀತಿ, ಈ ತರ VVIP ಆರೋಪಿಗಳಿಗೆ ಒಂದ್ ರೀತಿ ನಡೀತಾ ಇದೆಯಾ? ಏನ್ ನಡೀತಾ ಇದೆ ಪರಪ್ಪನ ಅಗ್ರಹಾರದಲ್ಲಿ? ರಿಪಬ್ಲಿಕ್ ಕನ್ನಡ ಈ ಕುರಿತಾಗಿ ಬ್ಯಾಕ್ ಟು ಬ್ಯಾಕ್ ವರದಿಗಳನ್ನ ಮಾಡಿತ್ತು. ಆ ಒಂದು ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೇಕು. CCB ಮೊನ್ನೆ ಅಷ್ಟೇ ಪರಪ್ಪನ ಅಗ್ರಹಾರಕ್ಕೆ ರೇಡ್ ಮಾಡಿತ್ತು. ಅಷ್ಟೇ ಅಲ್ಲ, ದರ್ಶನ್ ಅವರ ಸೆಲ್ಗೂ ಕೂಡ ಅದರ ಇಂಚಿಂಚು ಪರಿಶೀಲನೆ ಮಾಡಿದ್ರು. ಈಗ ನೋಡಿ, ದರ್ಶನ್ ಜೈಲ್ನಲ್ಲಿ ಇದ್ದಾಗ ತೆಗೆದದ್ದು ಎನ್ನಲಾದಂತಹ ಒಂದು ಫೋಟೋ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಕಾಫಿ ಮಗ್ ಹಿಡ್ಕೊಂಡಿದ್ದಾರೆ, ಕೈಯಲ್ಲಿ ಸಿಗರೇಟ್ ಹಿಡ್ಕೊಂಡಿದ್ದಾರೆ, ಆರಾಮಾಗಿ ಖುಷಿಯಾಗಿರೋ ಒಂದು ಫೋಟೋ. ಅಂದ್ರೆ ಹಾಗಾದ್ರೆ ಜೈಲ್ನಲ್ಲಿ ಇಷ್ಟೆಲ್ಲ ಸೌಲಭ್ಯ ಲಭ್ಯ ಇದೆಯಾ? ಲಾನ್ ಅಲ್ಲಿ ಚೇರ್ ಹಾಕ್ಸಿ ಯಾರೋ ಬಂದವ್ರನ್ನ ಮಾತಾಡಿಸುವಂತ ಒಂದು ಸೌಲಭ್ಯ ಜೈಲ್ನಲ್ಲಿ ಲಭ್ಯ ಇದೆಯಾ? ಎಕ್ಸ್ಕ್ಲೂಸಿವ್ ವೀಕ್ಷಕರೇ, ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್. ದರ್ಶನ್ ಜೈಲಲ್ಲಿ ಇದ್ದಾಗ ತೆಗೆದದ್ದು, ಅಥವಾ ಈಗ ಜೈಲಲ್ಲಿ ಇದ್ದಾರಲ್ಲ, ಈಗ ದರ್ಶನ್ ಹೇಗಿದ್ದಾರೆ ಅನ್ನೋಂಥ ಒಂದು ಫೋಟೋ ಇದು ಅಂತ ಹೇಳಲಾಗ್ತಾ ಇದೆ. ಆರಾಮಾಗಿ ಬಿಂದಾಸಾಗಿ, ನಂಗೆ ಆರೋಗ್ಯ ಸರಿ ಇಲ್ಲ, ಹಂಗಿಲ್ಲ ಹಿಂಗಿಲ್ಲ, ಮನೆ ಊಟ ಬೇಕು ಅಂತ ಏನು ಕೋರ್ಟಿಗೆ ಅಪ್ಲಿಕೇಶನ್ ಮೇಲೆ ಅಪ್ಲಿಕೇಶನ್, 10 kg ತೂಕ ಕಳ್ಕೊಂಡ್ಬಿಟ್ಟಿದ್ದಾರೆ, ಹಂಗಾಗಿದ್ದಾರೆ ಹಿಂಗಾಗಿದ್ದಾರೆ ಅಂತ. ನೋಡಿ ಫೋಟೋ ನೋಡಿ ಹೆಂಗಿದ್ದಾರೆ ಅಂತ, ಆರಾಮಾಗಿದ್ದಾರೆ. ರಚಿತಾರಾಮ್ ಹೇಳಿದ್ದು ಸತ್ಯ ಅಂತ ಅನ್ಸುತ್ತೆ. ಫಿಟ್ ಅಂಡ್ ಫೈನ್ ಆಗಿದ್ದಾರೆ, ಬಿಂದಾಸ್ ಆಗಿದ್ದಾರೆ, ಆರಾಮಾಗಿದ್ದಾರೆ ಅಂತ ಇನ್ನು ರಚಿತಾರಾಮ್ ರಿಯಾಕ್ಟ್ ಮಾಡಿದ್ರು. ಅದು ಸತ್ಯ ಅಂತ ಅನ್ಸುತ್ತೆ ಈ ಫೋಟೋ ನೋಡಿದ್ರೆ. ಆರಾಮಾಗಿ ಕಾಫಿ ಈ ತರ ಎಲ್ಲ ಲಭ್ಯ ಇದೆಯಾ? ಸ್ಪೆಷಲ್ ಕಪ್ ಅಲ್ಲಿ ಕಾಫಿ ಹಿಡ್ಕೊಂಡು, ಸಿಗರೇಟ್ ಹಿಡ್ಕೊಂಡು, ಲಾನ್ ಅಲ್ಲಿ ಆರಾಮಾಗಿ ಈಸಿ ಚೇರ್ ಹಾಕ್ಸ್ಕೊಂಡು ಕೂತ್ಕೊಳ್ಳೋ ಅಂತ ಸೌಲಭ್ಯ ಪರಪ್ಪನ ಅಗ್ರಹಾರದಲ್ಲಿ ಲಭ್ಯ ಇದೆಯಾ ಅನ್ನೋಂತ ಪ್ರಶ್ನೆ ಮೂಡತ್ತೆ. ದರ್ಶನ್ಗೆ ಜೈಲಲ್ಲೂ ಕೂಡ ಹಾಗಾದ್ರೆ VVIP ಟ್ರೀಟ್ಮೆಂಟ್ ಸರ್ಕಾರ 50 ಲಕ್ಷ ರೂಪಾಯಿ ಖರ್ಚು ಮಾಡ್ತು, ಸುಪ್ರೀಂ ಕೋರ್ಟ್ ವರ್ಗೂ ಕೂಡ ಹೋದ್ರು ಅನ್ನೋ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಹೇಳಿದ್ರು. ಆ ಮೂಲಕ ಇಂಥದ್ದೊಂದು ಅನುಮಾನ ಈಗ ಮೂಡ್ತಾ ಇದೆ. ರೇವಣ್ಣ ಅವರ ಮೇಲೆ ಒಂದು ಸಣ್ಣ ಕರಪ್ಷನ್ ಆರೋಪ ಆದ್ರೂ ಇತ್ತ? ಇಷ್ಟೆಲ್ಲ ಮಾಡುವಂತ ಪ್ರಯತ್ನ ಮಾಡಿದ್ರಲ್ಲ ಅಂತ ಹೇಳಿದ್ರು. ನಾವು ಇದೆಲ್ಲ ಕಾನೂನು ಸಂಘರ್ಷದಿಂದ ಹೊರಗಡೆ ಬರ್ತೀವಿ, ಹಾಸನದ ಜನರಿಗೆ ಗೊತ್ತಿದೆ ನಾವೇನು ಅಂತ ಹೇಳಿ. ರೇವಣ್ಣ ಅವರ ಫ್ಯಾಮಿಲಿ ಏನು, ರೇವಣ್ಣ ಅವ್ರು ಏನ್ ಮಾಡಿದ್ದಾರೆ, ರೇವಣ್ಣ ಅವರು ಏನ್ ತಪ್ಪು ಮಾಡಿದ್ದಾರೆ, ರೇವಣ್ಣ ಅವ್ರ ಮಕ್ಕಳ ಮೇಲೆ ಏನ್ ಆರೋಪ ಇದೆ, ಇಡೀ ಹಾಸನದ ಜನರಿಗೆ ಗೊತ್ತಿದೆ, ಅವ್ರು ಹೇಳ್ತಾರೆ ಅಂತ ಹೇಳಿದ್ರು. ಹಾಗೆ ಬಿಜೆಪಿ ಅವರ ಷಡ್ಯಂತ್ರ ಅಂತ ಹೇಳಿ ನಾವು ಪ್ರಶ್ನೆ ಕೇಳಿದಾಗ, ಏನಾದ್ರೂ ಆಗಿದೆ ಅಂತ ಹೇಳಿ ಕೇಳಿದಾಗ ಅದಕ್ಕೂ ಕೂಡ ಸಮರ್ಪಕ ಉತ್ತರವನ್ನ ಸೂರಜ್ ರೇವಣ್ಣ ಕೊಟ್ಟರು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ರಂಜಿತ್ ಡೀಟೇಲ್ಸ್ಗಾಗಿ. ರೇವಣ್ಣ ಅವ್ರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಸರ್, ತಾವೇನು ಹೇಳ್ತೀರಿ? ಇದನ್ನ ಒಂದು ರೀತಿಯಲ್ಲಿ ಷಡ್ಯಂತ್ರದ ರೀತಿಯಲ್ಲಿ ಮಾಡಿದ್ರ, ಏನು ಹೇಗೆ ಅಂತ? ನಾನು ಇನ್ವೆಸ್ಟಿಗೇಷನ್ ಆಫೀಸರ್ ಅಲ್ಲ, ನಾನೇನು IO ಅಲ್ಲ, ನಾನು ಯಾವ ಲಾಯರು ಅಲ್ಲ, ಯಾವ ಜಡ್ಜು ಅಲ್ಲ. ಈಗ ಪ್ರಜ್ವಲ್ ರೇವಣ್ಣ ಅವ್ರ ಕೇಸು ನ್ಯಾಯಾಲಯದಲ್ಲಿ ಇದೆ. ನ್ಯಾಯಾಲಯದಲ್ಲಿ ನಮಗೆ ನ್ಯಾಯಾಂಗ, ನಮ್ಮ ಕಾನೂನು ವ್ಯವಸ್ಥೆ ಮೇಲೆ ನಮಗೆ ವಿಶ್ವಾಸ ಇದೆ. ಅದು ಒಳ್ಳೆಯ ರೀತಿ ಅದೇನು ಇತ್ಯರ್ಥ ಆಗಬೇಕೋ ಅದಾಗುತ್ತೆ. ಇವತ್ತೇನು ರಾಜಕೀಯವಾಗಿ ಇವತ್ತು ಪ್ರಜ್ವಲ್ ರೇವಣ್ಣವ್ರನ್ನಾಗ್ಬೋದು ಅಥವಾ ನಮ್ಮನ್ನಾಗ್ಬೋದು ಇವತ್ತು ಉದ್ದೇಶಿಸಿ ಇಷ್ಟೆಲ್ಲ ಷಡ್ಯಂತ್ರಗಳನ್ನ ರೂಪಿಸಿ ಇಷ್ಟೆಲ್ಲ ಒಂದು ಕುತಂತ್ರಗಳನ್ನ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ಒಂದು ಸರಿಯಾದ ರೀತಿಯಲ್ಲಿ ಒಂದು ಉತ್ತರನ ನಾವಾಗ್ಬೋದು, ರೇವಣ್ಣ ಸಾಹೇಬ್ರಾಗ್ಬೋದು ಮುಂದಿನ ದಿನಗಳಲ್ಲಿ ಕೊಡ್ತೀವಿ ಅಂತ ಹೇಳ್ತಾ,
ರೇವಣ್ಣ ಸಾಹೇಬ್ರ ಮೇಲೂ ಪಾಪ ಏನು ಅವ್ರಿಗೇನು ರೋಲೇ ಇಲ್ಲ ಅವ್ರದ್ದು. ಸೊ ಅವ್ರದ್ದು ಯಾವ ವಿಷಯ ಅವ್ರದ್ದು ಸಂಬಂಧನೇ ಇಲ್ಲ ಅಂತವನ್ನೆಲ್ಲ ಇವತ್ತು ಮಂದಿ ಜೈಲ್ಗೆ ಹಾಕ್ಸಿ ಬೇಕು ಅಂತ ಇವತ್ತು ನಮ್ಮ ತಾಯಿಯವ್ರನ್ನೂ ಜೈಲ್ಗೆ ಹಾಕ್ಸೋಕ್ಕೋಸ್ಕರ ಸುಪ್ರೀಂ ಕೋರ್ಟಲ್ಲಿ ಸರ್ಕಾರದ ಎಕ್ಸ್ಚೆಕ್ಕರ್ ಸರ್ಕಾರದ 50 ಲಕ್ಷನ ಇವತ್ತು ಸುಮ್ಮನೆ ದುರುಪಯೋಗ ಮಾಡಿ ಇವತ್ತು ಎಷ್ಟು ಬಡವ್ರ ಕೆಲಸ ಮಾಡೋಕ್ಕಾಗ್ತಿರ್ಲೋ, ಡೆವಲಪ್ಮೆಂಟ್ ಮಾಡೋಕ್ಕಾಗಲ್ವಾ, 50 ಲಕ್ಷ ಭವಾನಿ ರೇವಣ್ಣವ್ರನ್ನ ಜೈಲ್ಗೆ ಹಾಕ್ಸ್ಲೇಬೇಕು ಅನ್ನೋ ಉದ್ದೇಶದಿಂದ 50 ಲಕ್ಷ ಖರ್ಚು ಮಾಡೋ ಅವಶ್ಯಕತೆ ಇತ್ತಾ? ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ಅದನ್ನ ಬೇಲ್ ಕ್ಯಾನ್ಸಲೇಷನ್ ಎಲ್ಲ ಮಾಡೋ ಅವಶ್ಯಕತೆ ಇತ್ತಾ? ಅದನ್ನ ಜನ ಪ್ರತಿಯೊಬ್ಬರು ಕೂಡ ಇವತ್ತು ಪಬ್ಲಿಕ್ ನೋಡ್ತಾ ಇದ್ದಾರೆ. ಇವತ್ತು ನಮ್ಮ ರಾಜ್ಯ ಜನತೆ ನೋಡ್ತಾ ಇದ್ದಾರೆ, ನಮ್ಮ ಜಿಲ್ಲೆ ಜನತೆ ನೋಡ್ತಾ ಇದ್ದಾರೆ. ನಮಗೆ ಕಾನೂನು ವ್ಯವಸ್ಥೆ ಮೇಲೆ ವಿಶ್ವಾಸ ಇದೆ, ಒಳ್ಳೆ ರೀತಿಯಾದ ಒಂದು ಪ್ರಕ್ರಿಯೆ ಬರುತ್ತೆ ಅಂತ. ಫ್ಯಾಮಿಲಿಗೂ ಕೂಡ ಸಂಕಷ್ಟ ಎದುರಾಯ್ತು ಸರ್. ಇಡೀ ಫ್ಯಾಮಿಲಿಯನ್ನು ಟ್ರ್ಯಾಪ್ ಮಾಡೋ ಪ್ರಯತ್ನ ಮಾಡಿದರೆ, ಯಾಕಂತ ಹೇಳಿದರೆ ಪ್ರಜ್ವಲ್ ರೇವಣ್ಣ ಕೇಸು ದೊಡ್ಡ ಸುದ್ದಿ ಆಯಿತು, ಚರ್ಚೆ ಆಯಿತು, ಅದೊಂದು ಹಂತದಲ್ಲಾದರೆ ತಕ್ಷಣಕ್ಕೆ ತಮಗೆ ಸಂಕಷ್ಟ ಬಂತು. ಅಂದರೆ ಟ್ರ್ಯಾಪ್ ಮಾಡಿದ್ರ ಇಡೀ ಫ್ಯಾಮಿಲಿನ ಅಂತ. ಪ್ರಜ್ವಲ್ ರೇವಣ್ಣ ಅವ್ರದ್ದು ಆದ ನಂತರ 2 ತಿಂಗಳು ನಂದು ಮಾಡಬೇಕು ಪ್ಲ್ಯಾನ್ ಮಾಡ್ತಾಯಿದ್ರು. ಇಲ್ಲಿ ವಿಷಯ ಇಷ್ಟೇ, ತುಂಬ ಸಿಂಪಲ್ಲು, ಅರ್ಥ ಮಾಡ್ಕೊಳ್ಳಿ. ಪ್ರಜ್ವಲ್ ರೇವಣ್ಣ ಅವರು MP ಎಲೆಕ್ಷನಲ್ಲಿ ಸೋತರೂ ಕೂಡ ನಾನು ಸಕ್ರಿಯವಾಗಿ ರಾಜಕೀಯವಾಗಿ ನಮ್ಮ ಜಿಲ್ಲೆಯಲ್ಲಿ ತೊಡಗಿಸ್ಕೊಂಡು ಏನು ಬಡವ್ರ ಕೆಲಸ ಮಾಡಬೇಕು, ನಮ್ಮ ಪಾರ್ಟಿ ಕಾರ್ಯಕರ್ತನ ಏನು ಉಳಿಸ್ಕೋಬೇಕು ಆ ಕೆಲಸ ನಾನು ಮಾಡ್ತಾಯಿದ್ದೆ. ಹೇಗಾದ್ರು ಮಾಡಿ ಈಗ ರೇವಣ್ಣ ಸಾಹೇಬರು ಆ ಕಾನೂನು ಹೋರಾಟದಲ್ಲಿ ಅವ್ರದ್ದೇ ಆದಂಥ ರೀತಿ ತೊಡಗಿಸ್ಕೊಂಡಿದ್ರು, ಬೆಂಗಳೂರಲ್ಲಿ ಜಾಸ್ತಿ ಇರ್ತಿದ್ರು. ಈಗ ಇವ್ರನ್ನೂ ಕೂಡ ಜಿಲ್ಲೆಯಿಂದ ಹೊರಗಡೆ ಹೆಂಗಾರು ಮಾಡಿ ಇದು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವೆಲ್ಲ ಕುತಂತ್ರಗಳು ಷಡ್ಯಂತ್ರಗಳು ಮಾಡಿದ್ರು. ಪ್ರತಿಯೊಂದು ನಮ್ಮ ಜಿಲ್ಲೆ ಜನ ನೋಡ್ತಾ ಇದ್ದಾರೆ. ನಮ್ಮ ಜಿಲ್ಲೆ ಜನ ಏನು ಕಿವಿಮೇಲೆ ಹೂ ಮಾಡ್ಕೊಂಡು ಕೂತಿಲ್ಲ. ಯಾರೇ ಬರಲಿ ನಮ್ಮ ಜಿಲ್ಲೆ ರಾಜಕಾರಣ ನಾವು ಹೆಂಗೆ ಮುಂದುವರ್ಸ್ಕೊಂಡು ಹೋಗ್ಬೇಕು ಅದನ್ನು ಮಾಡೇ ಮಾಡ್ತೀವಿ ಅಂತ ಹೇಳೋಕ್ಕೆ ಇಷ್ಟ. ಈಗ ಕಾನೂನು ಹೋರಾಟದಿಂದ ತಾವು ಗೆದ್ದು ಬರ್ತೀರಿ ಅನ್ನೋ ವಿಶ್ವಾಸ ತಮಗಿದೆಯಾ? ಆ ವಿಶ್ವಾಸ ಇರೋದಕ್ಕೆ ನಾವು ಯಾವ ವಿಷಯಕ್ಕೂ ತಲೆ ಕೆಡಿಸ್ಕೊಳ್ದೇನೆ, ಯಾವುದೇ ಒಂದು ರೀತಿ ಪ್ರತಿಕ್ರಿಯೆಯನ್ನು ಕೊಡ್ದೇನೆ, ನಾನು ಈಗ ನನ್ನದೇ ಕೇಸ್ ಆದರೂ ಕೂಡ ಏನು ಮಾಧ್ಯಮದಲ್ಲಿ ಹೇಳೋದೇನು ದೊಡ್ಡ ವಿಷಯ ಅಲ್ಲ. ಮಾಧ್ಯಮದಲ್ಲಿ ಪ್ರತಿಯೊಂದು ಸತ್ಯಾಸತ್ಯತೆಗಳನ್ನ ಬಿಡಿಸಿಡ್ಬೋದು. ಬಟ್ ಇವತ್ತು ಒಂದು ಕೋರ್ಟಲ್ಲಿ ಇಡಬೇಕಾದ್ರೆ ನಾವು ಸ್ಟೇಟ್ಮೆಂಟ್ಗಳನ್ನ ಮಾಡೋ ಹಾಗಿಲ್ಲ. ಈ ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ ಏನು ಇವತ್ತಿಗೆ ಮುಗಿದೋಗಲ್ಲ ಅಂತ ಹೇಳ್ತಾ ಧನ್ಯವಾದಗಳು ಹೇಳಿ. ಈಗ ಪಾಪ ದರ್ಶನ್ ಅವ್ರದ್ದು ಮಿನಿಟ್ ಟು ಮಿನಿಟ್ ನೋಡ್ತಾ ಇರ್ತೀರ. ಅದೇ ನಾವು ಊಟ ತಿಂದಿಲ್ಲ ಅವರು ಯೋಗ ಮಾಡಿದ್ರು ಅಂತೆಲ್ಲ. ಈಗ ಈ ಕೇಸ್ನು ಕೂಡ ಫಾಲೋ ಮಾಡ್ತಾ ಇದ್ದೀರಲ್ವಾ, ನೋಡಿ RTI 50 ಲಕ್ಷ ಯಾಕೆ ಸರ್ಕಾರದ ಎಕ್ಸ್ಚೆಕ್ಕರಿಂದ ಸುಪ್ರೀಂ ಕೋರ್ಟ್ ಲಾಯರ್ ಇಟ್ಟು ಕಪಿಲ್ ಸಿಬಲ್ ಅವ್ರನ್ನ ಇಟ್ಬಿಟ್ಟು, ಅವ್ರ ಪಕ್ಷದವರೇ ಲಾಯರು, ಇನ್ನೇನು ಬೇರೆ ಯಾರು ಲಾಯರ್ ಅಲ್ಲ, ಸುಪ್ರೀಂ ಕೋರ್ಟ್ಗೆ ಇಟ್ಬಿಟ್ಟು ಈ ಭವಾನಿ ರೇವಣ್ಣವ್ರನ್ನ ಏನಾದ್ರು ಮಾಡಿ ಜೈಲಿಗೆ ಹಾಕಿಸ್ಲೇಬೇಕು. ಏನು ಭವಾನಿ ರೇವಣ್ಣವ್ರು ಏನು ಟೆರರಿಸ್ಟಾ ಅಥವಾ ಭವಾನಿ ರೇವಣ್ಣವ್ರು ಏನಾರು ಈ ರಾಜ್ಯದ ದ್ರೋಹಿನ? ಏನು ಭವಾನಿ ರೇವಣ್ಣವ್ರಿಗೆ ಏನು ಅಂಥದ್ದೇನು ಮಾಡಿದ್ದಾರೆ ಭವಾನಿ ರೇವಣ್ಣವರು? ಅಲ್ಲ ಅಂತ ನಾನು ಕೇಳ್ತಾ ಇರೋದು ಅಂಥದ್ದೇನು ಮಾಡಿದ್ದಾರೆ? ಇಷ್ಟೇ ಉದ್ದೇಶ. ನಮ್ಮ ಕುಟುಂಬನ ಈ ಸರ್ಕಾರ ಯಾವ ಮಟ್ಟಿಗೆ ಟಾರ್ಗೆಟ್ ಮಾಡಿದೆ ಈಗ ಒಂದು ಸಮಾಜನೂ ಅರ್ಥ ಮಾಡ್ಕೊಳ್ಳುತ್ತೆ, ನಮ್ಮ ರಾಜ್ಯ ಜನನೂ ಕೂಡ ನೋಡ್ತಾ ಇದ್ದಾರೆ. ಸರಿಯಾದ ರೀತಿ ಮುಂದಿನ ಪಾಠ ಕಲಿಸ್ತಾರೆ. ಸರ್ಕಾರ ಮಾತ್ರ ಅಲ್ಲ ಸರ್, BJPಯವರು ತಮ್ಮ ವಿರುದ್ಧ ತಮ್ಮ ಕುಟುಂಬದ ವಿರುದ್ಧ ಷಡ್ಯಂತ್ರ ಮಾಡಿದ್ರು ಅಂತ ಸರ್. ನಾನು BJPಯವ್ರ ಬಗ್ಗೆ ನಾವು ಯಾಕ್ರಿ ಹೇಳ್ಬೇಕು? ಈಗ ಅವು ಏನಾದ್ರು ಒಂದು ವಿಷಯ ಇದ್ದರೆ ನಾವು ಇಂಥದ್ದು ಹಿಂಗೆ ಹೇಳ್ಬೇಕು. ಈ ವಿಷಯ ಇಲ್ಲದೆ ಇರ್ಬೇಕಾದ್ರೆ ನಾವು ಯಾಕೆ ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡೋಕೋಬೇಕು? ನನಗೇನು ಆ ಥರ ಯಾವುದು ಕಾಣ್ತಾ ಇಲ್ಲಪ್ಪ. ನನಗೆ ಅದ್ರ ಬಗ್ಗೆ ಪ್ರತಿಕ್ರಿಯೆ ಸಿಗ್ತದೆ. ನೋಡಿ ಇದು ಮಾನ್ಯ ಸೂರಜ್ ರೇವಣ್ಣ ಅವರ ಮಾತಾಗಿದೆ. ಆ ಮೂಲಕ ನಾವು ಕಾನೂನು ಹೋರಾಟವನ್ನು ಮಾಡ್ತೀವಿ. ಅದರ ಜೊತೆಗೆ ನಮ್ಮ ಮೇಲೆ ಬಂದಿರುವಂಥ ಗಂಭೀರ ಆರೋಪ ಏನಿದೆಯಲ್ಲ, ಇದರಿಂದ ನಾವು ಆರೋಪ ಮುಕ್ತರಾಗಿ ಹೊರಗಡೆ ಬರ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಅವರ ಮನೆಯ ಎದುರುಗಡೆಯೇ ನಾವೀಗ ಇದ್ದೀವಿ. ಈಗಷ್ಟೇ ಅವ್ರು ಬಂದು ನಮ್ಮ ಜೊತೆಲಿ ಮಾತಾಡಿದರು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶುರಿಯಾ, ರಿಪಬ್ಲಿಕ್ ಕನ್ನಡ, ಹಾಸನ.